ಸ್ವಾತಂತ್ರ್ಯ ದಿನಾಚರಣೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಎಲ್ಲೆಲ್ಲೂ ತ್ರಿವರ್ಣ ಧ್ವಜಗಳು ರಾರಾಜಿಸ್ತಾ ಇವೆ. ಆದರೆ ಇದರ ನಡುವೆಯೇ ಪರಿಸರ ಸ್ನೇಹಿ ಸೀಡ್ ಬಾಲ್ ತ್ರಿವರ್ಣ ಧ್ವಜಗಳನ್ನು ತಯಾರಿಸಿ ಗಮನ ಸೆಳೀತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಆಗಸ್ಟ್ 15 ದೇಶವೇ ಕುಣಿದು ಕುಪ್ಪಳಿಸಿ ಸಂಭ್ರಮಿಸುವ ದಿನ. ಬ್ರಿಟಿಷರನ್ನ ದೇಶದಿಂದ ಹೊರಗಟ್ಟಿದ ಈ ದಿನದಂದು ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಮತ್ತೊಂದೆಡೆ ತ್ರಿವರ್ಣ ಧ್ವಜಗಳು ರಾರಾಜಿಸುತ್ತಿರುತ್ತದೆ. ಕೆಲವು ವರ್ಷಗಳ ಹಿಂದೆ ಅತಿಯಾಗಿ ಬಳಕೆಯಲ್ಲಿದ್ದ ಪ್ಲಾಸ್ಟಿಕ್ ಧ್ವಜಗಳಿಗೆ ಇದೀಗ ಬ್ರೇಕ್ ಬಿದ್ದಿದೆ. ಈ ನಡುವೆ ಉಡುಪಿಯ ಮಹೇಶ್ ಶೆಣೈ ಒಂದು ವಿಭಿನ್ನ ಶೈಲಿಯಲ್ಲಿ ತ್ರಿವರ್ಣ ಧ್ವಜ ತಯಾರಿಸಿ ಗಮನವನ್ನ ಸೆಳೆದಿದ್ದಾರೆ. ಮಣ್ಣಿನಲ್ಲಿ ಕರಗಿ ಗಿಡವಾಗಿ ಬೆಳೆಯುವಂತಹ ಸೀಡ್ ಬಾಲ್ ಧ್ವಜ ತಯಾರಿಸಿದ್ದು ಇದೀಗ ಮಾರುಕಟ್ಟೆಯಲ್ಲಿ ಆಕರ್ಷಣೀಯ ತಾಣವಾಗಿದೆ. ಈ ಧ್ವಜವು ಪರಿಸರ ಸಹ್ಯವಾಗಿ ತಯಾರಾಗಿದೆ. ಯಾವುದೇ ರೀತಿಯ ಪರಿಸರಕ್ಕೆ ಮಾರಕವಾದ ವಸ್ತುಗಳನ್ನ ಇದರ ತಯಾರಿಕೆಯಲ್ಲಿ ಬಳಕೆಯಾಗಿಲ್ಲ. ಮುಂಬೈ ಮೂಲದ ಕಂಪನಿಯೊಂದು ಈ ಧ್ವಜವನ್ನು ತಯಾರಿಸಿದ್ದು ಪರಿಸರದಲ್ಲಿ ಪ್ಲಾಸ್ಟಿಕ್ನ ಬಳಕೆಯನ್ನ ಕಡಿಮೆ ಮಾಡುವ ಹಾಗೂ ಭೂಮಿಯಲ್ಲಿ ಮರಗಳ ಸಂಖ್ಯೆಯನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಆದರೆ ಈ ಧ್ವಜವನ್ನ ಬಳಕೆ ಮಾಡಿದ ನಂತರ ಮಣ್ಣಿನಲ್ಲಿ ಡಿಕಂಪೋಸ್ಟ್ ಮಾಡುವುದೆಂದ್ರೆ ಮಣ್ಣಿನಲ್ಲಿ ಬಿಸಾಡುವುದು ಎಂದರ್ಥವಲ್ಲ. ಇದು ರಾಷ್ಟ್ರಧ್ವಜಕ್ಕೆ ಮಾಡುವ ಅವಮಾನವಾಗಿದ್ದು ಇದನ್ನ ಗೌರವಯುತವಾಗಿ ವಿಲೇವಾರಿ ಮಾಡಬೇಕಾದ ಅಗತ್ಯವಿದೆ ಎನ್ನುತ್ತಾರೆ ಮಾರಾಟಗಾರರಾದ ಮಹೇಶ್ ಶೆಣೈ. ಪರಿಸರ ಸ್ನೇಹಿ ಮೆಟೀರಿಯಲ್ಗಳನ್ನು ನಾವು ಮಾರಾಟ ಮಾಡಲಿಕ್ಕೆ ಒತ್ತು ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ನಮಗೆ ನಾಡ್ದು ಸ್ವಾತಂತ್ರ್ಯೋತ್ಸವ ಬರಲಿಕ್ಕಿದೆ. ಈ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ದಿನಗಳಲ್ಲಿ ಹೆಚ್ಚಿನವರು ಭಾರತದ ಧ್ವಜ ಪ್ಲಾಸ್ಟಿಕ್ ಧ್ವಜವನ್ನು ಬಳಸಿ ಅಲ್ಲಲ್ಲಿ ಬಿಸಾಡಿರುವುದನ್ನು ನೋಡುವುದು ನಮಗೆ ದುಃಖಕರವಾದ ಸಂಗತಿ. ಅದಕ್ಕೆ ಪರಿಹಾರವಾಗಿ ಇದರ ಮೇನ್ ಉದ್ದೇಶ ಏನಂತ ಹೇಳಿದರೆ, ರಸ್ತೆಯಲ್ಲಿ ಬಿದ್ದಂತಹ ಪ್ಲಾಸ್ಟಿಕ್ ಧ್ವಜಗಳು ನಮ್ಮ ನೋಡುವಂಥ ದುಃಖಕರ ಸಂಗತಿ ನಿಲ್ಲಬೇಕು. ಮಹೇಶ್ ಶೆಣೈಯವರು ಕೇವಲ ಪರಿಸರ ಸಹ್ಯ ಧ್ವಜ ಮಾತ್ರವಲ್ಲದೆ ಪರಿಸರ ಸಹ್ಯವಾದ ಪೆನ್ಸಿಲ್ ಹಾಗೂ ಪೆನ್ಗಳನ್ನು ಕೂಡ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಸ್ವತಂತ್ರ ದಿನಾಚರಣೆಯ ಸಂಭ್ರಮ ಸಡಗರದ ನಡುವೆ ಒಂದೆರಡು ದಿನಗಳಲ್ಲಿ ಎಲ್ಲವನ್ನ ಮರೆತು ಬಿಡುವಂತಹ ಈ ದಿನಗಳಲ್ಲಿ ಸೀಡ್ ಬಾಲ್ ಧ್ವಜಗಳನ್ನ ತಯಾರಿಸಿ ಗಿಡಮರವಾಗಿ ಎಂದೆಂದೂ ನೆನಪಿನಲ್ಲಿರುವಂತೆ ಪರಿಸರ ಸ್ನೇಹಿ ಧ್ವಜಗಳನ್ನ ತಯಾರಿಸಿರುವ ಮಹೇಶ್ ಅವರ ಕಾರ್ಯ ನಿಜಕ್ಕೂ ಸ್ವಾಗತಾರ್ಹ. ಜಸ್ಟಿನ್ ಉಡುಪಿ, ದೈಜ್ ವರ್ಲ್ಡ್ 24/7.